ಆದರೆ ಈ ರಾಜ್ಯ ಸರ್ಕಾರ ಇದು ಯಾವುದನ್ನು ಕೂಡ ಮಾಡದೆ ತರಾತುರಿಯಲ್ಲಿ ಇವತ್ತು ಕಡ್ಡಾಯವಾಗಿ ಈ ಸ್ವತ್ತಿನ ಖಾತೆಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ ಅಂತ ನಾನು ಅದು ಕೂಡ ಭಾವಿಸ್ತೇನೆ. ಮತ್ತು ಇವರು ಕಣಜ ಅಂತಕ್ಕಂಥ ಒಂದು ಸಾಫ್ಟ್ವೇರನ್ನು ಮಾಡ್ತಾರೆ. ಆ ಕಣಜ ಸಾಫ್ಟ್ವೇರ್ನಲ್ಲೂ ಕೂಡ ಇವತ್ತವರೆಗೂ ಕೂಡ ಯಾವುದೇ ರೀತಿಯಾದಂಥ ಡೇಟಾಗಳನ್ನು ಕಲೆಕ್ಟ್ ಮಾಡಿಲ್ಲ. ಕಳೆದ 2 ವರ್ಷಗಳಿಂದ ಈ ಕಣಜವನ್ನು ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಆ ಸಾಫ್ಟ್ವೇರ್ಗೆ ಸಾರ್ವಜನಿಕರೇ ಆ ಸಾಫ್ಟ್ವೇರಲ್ಲಿ ಹೋಗಿ ಅವ್ರ ಅಡ್ರೆಸ್ಸನ್ನು ಹುಡ್ಕೊಂಡು ಇವರಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಅಲ್ಲಿಗೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಅಪ್ರೂವಲ್ ಆದಮೇಲೆ ಆಮೇಲೆ PID ನಂಬರ್ ಬರುತ್ತೆ. ಅಂದರೆ ಎಗೈನ್ ಮಧ್ಯವರ್ತಿಗಳ ಅಪ್ರೋಚ್ ಮಾಡಬೇಕಾಗತ್ತಂತ ಅನಿವಾರ್ಯತೆ ಬರ್ತದೆ ಜನರಿಗೆ. ಯಾಕೆಂದರೆ ಜನರು ಎಲ್ರಿಗೂ ಕೂಡ ಸಾಫ್ಟ್ವೇರ್ಗೆ ಹೋಗಿ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಂಡು, ಅಂದರೆ ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅವರ ವಿಳಾಸವನ್ನು ಗುರುತಿಸಿ ಅಲ್ಲಿ ಅವರ ಪ್ರತಿಯೊಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ತದನಂತರ ಅದು ಅಪ್ರೂವಲ್ ಆಗಿ ಅವ್ರ PID ಪಡ್ಕೊಳ್ಳಿಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಆವಾಗ ಮಧ್ಯವರ್ತಿಯನ್ನು ಇವರು ಅಪ್ರೋಚ್ ಮಾಡಬೇಕಾಗ್ತದೆ. ಮಧ್ಯವರ್ತಿಗಳು ಎಗೈನ್ ಅವರು ಇಲ್ಲಿ ಜನರಿಗೆ ಹಣವನ್ನು ಸುಲಿಗೆ ಮಾಡುವಂಥ ಕೆಲಸನೂ ಕೂಡ ಆಗುತ್ತೆ. ಹಾಗಾಗಿ ಇದು ಯೂಸರ್ ಫ್ರೆಂಡ್ಲಿ ಇರಬೇಕು. ಮತ್ತು ಈ ಖಾತೆ ಏನು ಮಾಡ್ತಾ ಇದ್ದಾರೆ, ಈಗೇನು ಕಾವೇರಿ ತಂತ್ರಾಂಶದಲ್ಲಿ ಇದನ್ನು ಜೋಡಣೆ ಮಾಡಿದ್ದಾರೆ, ಇವೆಲ್ಲವನ್ನು ಇಂಟಿಗ್ರೇಟ್ ಮಾಡಿರ್ತಕ್ಕಂಥದ್ದು ಕೂಡ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ.